ತಿಳ್ಕೊಬಿಟ್ಟ ಏನೋ ಬಂದು ಅದು ಇದೇ ಸ್ಪಾಟ್, ಇಲ್ಲಿ ಫೌಂಡೇಶನ್ ಇದ್ದಿದ್ದಂಥ ಜಾಗ. ಇದೇ ಜಾಗದಲ್ಲಿ ಅವ್ರು ಮಲಗ್ತಾ ಇದ್ರು. ಅಯ್ಯೋ ಓ ಮೈ ಗಾಡ್, ಕಂಬಳಿ ಹುಳ ಇವೆಲ್ಲ ನೋಡ್ಬೋದು ನೀವು. ಸೊ ಅಷ್ಟು ದೊಡ್ಡದಿದೆ ಅಂತ. ಆಲ್ಮೋಸ್ಟ್ ಇದು ಒಂದು ಚೆಕ್. ಹಲೋ ಗೈಸ್, ಇವತ್ತು ನಾವಿದ್ದೀವಿ ಒಂದು ಪಶ್ಚಿಮ ಘಟ್ಟದ ಸಕಲೇಶ್ಪುರ ಪ್ರದೇಶದ ಒಂದು ಊರಲ್ಲಿ. ಸೊ ಇದು ದಟ್ಟ ಕಾಡು. ಸೊ ಇಲ್ಲಿ ಒಂದು 50 ವರ್ಷದಿಂದ ಇಲ್ಲೊಂದು ಮನೆ ಇತ್ತು. ಆ ಮನೆ ಇವಾಗ ಹೇಗಾಗಿದೆ, ಇಲ್ಲಿ ಅತಿ ಹೆಚ್ಚು ಮಳೆ ಬೀಳೋದ್ರಿಂದ ವರ್ಷದಲ್ಲಿ ಬೇರೆ ಜಾಗಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬ ಮಳೆ ಇರುತ್ತೆ. ಮತ್ತು ಆನೆಗಳ ಕಾಟದಿಂದ ಮತ್ತು ಕಾಟಿಗಳು, ಕಾಡು ಪ್ರಾಣಿಗಳು ಅಟ್ಯಾಕ್ ಮಾಡೋದ್ರಿಂದ ಇಲ್ಲಿ ನೆಲೆಸಿದ್ದ ಅಂತಹ ಒಂದು ಕುಟುಂಬ ತುಂಬ ವರ್ಷಗಳ ಹಿಂದೆ ಇಲ್ಲಿಂದ ಸ್ಥಳಾಂತರವಾಗಿ ಬೇರೆ ಜಾಗಕ್ಕೆ ಹೋಗಿದ್ದಾರೆ. ಸೊ ಅದು ಬೇರೆ ಬೇರೆ ರೀಸನ್ ಇರ್ಬೋದು. ಅವರು ಮೇಯ್ನಾಗಿ ಇಲ್ಲಿ ವ್ಯವಸಾಯಕ್ಕೆ ಇನ್ವಾಲ್ವ್ ಆದಂಥವ್ರು. ಅಲ್ಲಿ ಇವಾಗ ಹೇಗಿದೆ ಅವ್ರ ಮನೆ ಇದ್ದಂಥ ಜಾಗ ಹೇಗೆ ಕನ್ವರ್ಟ್ ಆಗಿದೆ ಇಷ್ಟು ವರ್ಷಗಳ ಚೇಂಜ್ ಆಗಿರೋದ್ರಿಂದ, ಅದನ್ನು ನಾನು ಇವಾಗ ತೋರಿಸ್ತೀನಿ. ಇದು ನಮಗೆ ಗೊತ್ತಾಗಿದ್ದು ಮುಂಚೆ ಇಲ್ಲಿದ್ದರು ಅಂತ ಗೊತ್ತಿತ್ತು. ಇವಾಗ ನಾವು ವಾಕ್ ಬಂದಾಗ ನಮ್ಮದು ವಿಸ್ಕಿ ಕೈ, ಸೊ ಇದು ನಮಗೆ ತೋರಿಸ್ಕೊಟ್ಟಿದ್ದು. ಸೊ ಇದ್ರ ಜೊತೆ ನೀವು ಬನ್ನಿ ನೋಡೋಣ. ಸೊ ಬನ್ನಿ ನೋಡೋಣ. ಅಲ್ಲೆಲ್ಲ ಗಿಡಗಳು ನೋಡ್ಬೋದು. ಅವರು ಇದ್ದಂಥ ಟೈಮಲ್ಲಿ ಗಿಡ ನೆಟ್ಟಿಸ್ತಾ ಇರೋವು ಹಾಗೆ ಹೇಗಿದೆ ನೋಡಿ. ಸೊ ಬನ್ನಿ ಮುಂದಕ್ಕೆ. ಮಾತೇನು ಬೇಡ, ಪಾಯಿಂಟ್ಸ್ ಅಲ್ಲೇ ಬಾ. ಇಲ್ಲಿ ಈ ಜಾಗ ಇಲ್ಲಿ ಇದು ಮುಂಚೆ ಅವರು ನಡೆದಾಡ್ತಾ ಇದ್ದಂಥ ಜಾಗ ರೋಡ್ ಆಗಿದೆ ನೋಡ್ಬೋದು. ಅವರೊಂಥರ ಅವ್ರ ಕಂಫರ್ಟಿಗೆ ಇರೋಂಥ ಒಂದು ಜಾಗ ಮಾಡ್ಕೊಂಡಿದ್ದಾರೆ. ಹೋಪ್ಫುಲಿ ಇಲ್ಲಿ ಏನೂ ಇಲ್ಲ ಅಂತ ಕಾಡು ಪ್ರಾಣಿಗಳು ಅವು ಗಿವು ಹೇಳೋಕ್ಕಾಗಲ್ಲ. ವೆಸ್ಟರ್ನ್ ಘಾಟ್ಸ್ ಅಂದರೆ ನಿಮಗೆ ಗೊತ್ತು, ಎಲ್ಲ ಥರ ವನ್ಯಜೀವಿಗಳು ಇಲ್ಲಿರುತ್ತೆ. ಅತಿ ಹೆಚ್ಚು ಆನೆದು ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದಕ್ಕೆ ನಾವು ಮಧ್ಯಾಹ್ನ ಬಂದಿದ್ದೀವಿ ಇವತ್ತು. ಮುಳ್ಳು ಇವೆಲ್ಲ ಇರುತ್ತೆ. ಬಂದಿದ್ದೀವಿ ನಾವು ಇವಾಗ ಮೇ ಬಿ ಇದೇ ಜಾಗದಲ್ಲಿ. ಇಲ್ಲಿ ಆ ಮನೆಯ ಏನಾದರೂ ಅಸ್ಥಿ ಪುರಾವೆಗಳು ಏನಾದರೂ ಇದೆಯಾ ಅಂತ ನೋಡೋಣ. ಇಲ್ಲಿ ಒಂದೊಂದು ಹೆಜ್ಜೆ ಇಡೋದಕ್ಕೆ ಸ್ವಲ್ಪ ನೋಡಿಕೊಂಡು ಇಡಬೇಕಾಗಿದೆ. ಇಷ್ಟು ಡು ಯು ಸ್ಪಾಟ್ ಎನಿಥಿಂಗ್? ಓಕೆ, ನೋಡ್ಬೋದು ಇದೇ ಜಾಗದಲ್ಲಿ ಅವ್ರು ಇರ್ತಾ ಇದ್ದಿದ್ದು. ಓ ಇಲ್ಲೆಲ್ಲ ತುಂಬ ಜಿಗಣೆಗಳು. ಅಯ್ಯೋ ಓ ಮೈ ಗಾಡ್, ಕಂಬಳಿ ಹುಳ ಇವೆಲ್ಲ ನೋಡ್ಬೋದು ನೀವು. ಸೊ ಆಲ್ರೆಡಿ ರಕ್ತ ಕುಡಿದ್ಬಿಟ್ಟಿದೆ. ಏನು ಕಂಬಳಿ ಹುಳ ಅನಿಸುತ್ತೆ. ಓ ಶಿಟ್ ಮ್ಯಾನ್, ಸ್ವಲ್ಪ ಕೇರ್ಫುಲ್ ಇರಬೇಕು ಇಲ್ಲೆಲ್ಲ. ಓ ಸದ್ಯ ಜಿಗಣೆ ಇವು ಕಚ್ಚಿದ್ರೆ ಏನೂ ಆಗಲ್ಲ, ಜಸ್ಟ್ ನಿಮ್ಮದು ಸ್ವಲ್ಪ ರಕ್ತ ಹೋಗುತ್ತೆ ಅಷ್ಟೇ. ಬಟ್ಟು ಬೇರೆ ಏನು ಕಚ್ಚಬಾರ್ದು ಅಂತ ವಿಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ರಕ್ತ ಇದೆಲ್ಲ ಆಗಿಬಿಡ್ತು. ಓಕೆ, ಎಷ್ಟು ವಿಸ್ಮಯ ಅಂತಂದರೆ ಇಲ್ಲಿ ಅವ್ರು ಹೇಗೆ ಬದುಕ್ತಾ ಇದ್ರು. ಇಲ್ಲಿ ನಿಯರ್ ಬೈ ನಿಮಗೆ ಏನು ಸಿಗಲ್ಲ, ಫುಲ್ಲು ಸುತ್ತ ಕಾಡಿರೋಂತಹ ಜಾಗ. ಅವರು ಏನು ಹೇಗೆ ಡಿಪೆಂಡ್ ಆಗಿದ್ರು ಅಥವಾ ಅವರ ದಿನಚರಿ ಜೀವನ ಹೇಗಿತ್ತು ಅಂತ ಯೋಚನೆ ಮಾಡೋದಕ್ಕೂ ನಮಗೆ ಒಂದು ಸ್ವಲ್ಪ ಕುತೂಹಲ ಆಗುತ್ತೆ. ಸೊ ಒಂದಿನ ಈ ರೀತಿ ಜೀವನನ ಲೀಡ್ ಮಾಡೋದಕ್ಕೂ ಈಗಿನ ಕಾಲದಲ್ಲಿ ತುಂಬ ಕಷ್ಟ. ಬಟ್ ಅವಾಗ ಎವ್ರಿ ಡೇ ಇಂಥ ಜಾಗದಲ್ಲಿ, ಅದು ಮಳೆಗಾಲದಲ್ಲಿ ಇಲ್ಲಿ ಬರೋಕ್ಕೂ ಆಗಲ್ಲ, ಅಷ್ಟು ಮಳೆ ಬೀಳ್ತಾ ಇರುತ್ತೆ. ಸೊ ದೇವರೇ ಬಲ್ಲ ಹೇಗಿದ್ರು ಅಂತ. ಬನ್ನಿ ಒಂದು ಸ್ವಲ್ಪ ಹತ್ತಿರದಲ್ಲಿ ನೋಡೋಣ.
Whiskey, come here. Smell if you find anything. ಇದೆಲ್ಲ ಸ್ಪಾಟ್ಗಳು ಬಂದ್ಬಿಟ್ಟು ಯಾವುದೋ ಕಾಡು ಪ್ರಾಣಿಗಳು, ಕಾಡಂದಿಗಳು ಇಂಥದ್ದು ಮಾಡಿರೋಂಥದ್ದು. ಸೊ ಇಲ್ಲಿ ನೋಡ್ಬೋದು, ಇದೇ ಸ್ಪಾಟ್, ಇಲ್ಲಿ ಫೌಂಡೇಶನ್ ಇದ್ದಿದ್ದಂಥ ಜಾಗ. ಇದೇ ಜಾಗದಲ್ಲಿ ಅವರು ಮಲಗ್ತಾ ಇದ್ರು, ಇದೇ ಜಾಗದಲ್ಲಿ ಅವರು ಅಡುಗೆ ಮಾಡ್ತಾಯಿದ್ರು, ಇದೇ ಜಾಗದಲ್ಲಿ ಅವರು ದಿನಚರಿ ಅವ್ರದ್ದು ಕೆಲಸ ಎಲ್ಲ ಮುಗ್ದಾದ್ಮೇಲೆ ಒಂದು ಫ್ಯಾಮಿಲಿ ಅವರು ಮಾತಾಡ್ತಾಯಿದ್ರು. ಸೊ ಇವಾಗ ಒಂಥರ ಯೋಚನೆ ಮಾಡಿದ್ರು ಹೆದರಿಕೆ ಆಗುತ್ತೆ ಸೊ ಇಲ್ಲಿಗೆ ಬರೋದಕ್ಕೆ. ಅವರು ಕೆಲವುದು ಕ್ಯಾಟಲ್ಸ್ ಅಂದರೆ ಇದು ಮೇಯ್ನಾಗಿ ಆವಾಗಿನ ಕಾಲದಲ್ಲಿ ಇಲ್ಲಿ ಒಂದು ಮಲೆನಾಡು ಜೀವನ ಅಂತಂದರೆ ಒಬ್ಬರು ಮನೇಲಿ ಮೊಸರು, ಹಾಲು, ಮಜ್ಜಿಗೆ, ಬೆಣ್ಣೆ ಇವೆಲ್ಲ ಬೇಕು ಅಂತಂದರೆ ಹಸು ದನಗಳನ್ನು ಇಟ್ಕೊಳ್ತಾಯಿದ್ರು. ಅದು ಇಟ್ಕೊಳ್ತಾ ಇದ್ದಂಥ ಜಾಗ ಅಂತ ಅಂದ್ಕೊಳ್ತೀನಿ ನಾನು. ಮತ್ತು ಕೋಳಿಗಳು ಸಾಕಿರ್ತಾಯಿದ್ರು. ಸೊ ಈ ರೀತಿ ರಿಲೇಟೆಡ್ ಇದೆಲ್ಲ ನಾನು ಇಲ್ಲಿ ಇದ್ದಂಥ ದೊಡ್ಡವ್ರ ಹತ್ರ ಕೇಳಿರೋಂತಹ ವಿಷಯ. ಸೊ ಇವಾಗ ನಮಗೆ ಸಿಗೋದು ಇಷ್ಟು ಮಾತ್ರ. ಇಲ್ಲಿದ್ದವರು ನಮಗೆ ಮಾತಾಡೋಕ್ಕೆ ಸಿಗಲ್ಲ, ಅವ್ರು ಎಲ್ಲಿದ್ದಾರೆ ಅಂತಲೂ ನನಗೆ ಐಡಿಯಾ ಇಲ್ಲ ಯಾವ ಊರಲ್ಲಿದ್ದಾರೆ ಅಂತ. ಸೊ ಅವ್ರು ಮುಂಚೆ ದಿನಚರಿಗೆ ಬೇಕಾಗಿದ್ದಂಥ ನೀರು ತಿಳ್ಕೊಬಿಟ್ಟ ಏನೋ ಬಂತು ಅಂತ, ಅದು ನಮ್ಮ ವಿಸ್ಕಿ. ಓಕೆ, ಅವರು ನೀರನ್ನ ಎಲ್ಲ ಎಲ್ಲಿಂದ ತಗೊಬರ್ತಾಯಿದ್ರು. ಮತ್ತು ಅವರು ಇಲ್ಲಿ ಬೆಳೀತಾ ಇದ್ದಂಥ ತರಕಾರಿ ತಪ್ಪಿರ ಅವರು ವ್ಯವಸಾಯಕ್ಕೆ ಡಿಪೆಂಡ್ ಆದಂಥವರಾಗಿದ್ದರಿಂದ ಭತ್ತ ಇವನ್ನೆಲ್ಲ ಎಲ್ಲಿ ಬೆಳೀತಾಯಿದ್ರು ಅದನ್ನು ತೋರಿಸ್ತೀನಿ ನಿಮಗೆ ಸ್ವಲ್ಪ ಹೊತ್ತಿಗೆ. ಬನ್ನಿ ಹೋಗೋಣ. ಸೊ ಎಂಜಾಯ್ ಮಾಡಿದ್ರು ಅಂದ್ಕೊಳ್ತೀನಿ, ನಾನು ತೋರಿಸ್ತೀನಿ. ನಮ್ಮ ಜೊತೆ ಇದ್ದಾರೆ ಸೋಹನ್ ಗೌಡ. ಓಕೆ, ಸೊ ಇದೇ ಜಾಗ, ಒಂದ್ಸತಿ ನೋಡ್ಕೊಬಿಡಿ. ಮೈ ಗಾಡ್, ಏನು ಪುರಾವೆಗಳೇ ಉಳಿದಿಲ್ಲ ಈ ಜಾಗದಲ್ಲಿ. ಮುಂಚೆ ಫೌಂಡೇಶನ್ ಅವರು ಕಾಣಿಸ್ತಾ ಇತ್ತು, ಮಳೆ ಎಲ್ಲ ಜಾಸ್ತಿ ಬರ್ತಾ ಇರೋದ್ರಿಂದ ಇಲ್ಲಿ ಏನು ಉಳಿದಿಲ್ಲ. ಸೊ ಒಟ್ಟಿಗೆ ಇಲ್ಲಿ ಮನೆಗಳೇ ಇದ್ದು ಒಟ್ಟಿಗೆ. ಓಕೆ, ಇಸ್ಕಿ ಕಾಮ್. ಇಲ್ಲಿ ನೀವು ನೋಡ್ಬೋದು, ಇದೆಲ್ಲ ಹೂವಿನ ಗಿಡ. ನೀವು ಅಡಿಕೆ ಗಿಡನೂ ನೋಡ್ಬೋದು. ಅವಾಗ ಅವರು ಅಡಿಕೆ ಗಿಡ, ಇಲ್ಲಿ ಮಾವಿನ ಗಿಡ ಎಲ್ಲ ಇವೇ ಇವಾಗಿಂದು ಪ್ರೂಫು ಅವರು ಇಲ್ಲಿದ್ದರು ಅಂತ. ಇಲ್ಲಿ ಹೂವಿನ ಗಿಡ ನೋಡ್ಬೋದು ಎಷ್ಟು ದೊಡ್ಡದಾಗಿರ್ಬೋದು ಅಂತ. ಸೊ ಇವೆಲ್ಲ ಜಾಸ್ತಿ ದೊಡ್ಡದು ಬೆಳೆಯೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಇಂಥ ಗಿಡ ನೀವು ದೊಡ್ಡದು ನೋಡಬೇಕು ಅಂದರೆ ತುಂಬ ಜಾಗ ಸುತ್ತಿದ್ರೆ ಸಿಗಲ್ಲ. ಇಂಥ ಕಾಡಲ್ಲಿ ಇಂಥ ಮನೆಗಳಿದ್ದಲ್ಲಿ ಮಾತ್ರ ನಿಮಗೆ ಸಿಗೋದು. ಇಲ್ಲೆಲ್ಲ ನೀವು ನೋಡ್ಬೋದು ಹಕ್ಕಿಗೂಡುಗಳೆಲ್ಲ ಇದೆ. ಸೊ ಇದು ತುಂಬ ಇದಕ್ಕೆ ಮನೆಯಾಗಿದೆ. ಸೊ ಇಲ್ಲೂ ಒಂದು ಹಕ್ಕಿಗೂಡಿದೆ ನೋಡಿ ಇಲ್ಲಿ. ಸೊ ಇಲ್ಲಿ ಒಂದು ತೋರಿಸಿ, ಇದು ಹಕ್ಕಿಗೂಡು. ಬಟ್ ಅದು ಸ್ವಲ್ಪ ಸ್ಪಾಯ್ಲ್ ಆಗಿದೆ. ಇವಾಗಲ್ಲ, ಆಲ್ಮೋಸ್ಟ್ ಒಂದು ವರ್ಷದ ಹಿಂದೆ ಮೇ ಬಿ ಮರಿ ಮಾಡಿ ಅದು ಹಾರೋಗಿದೆ ಅನಿಸುತ್ತೆ. ಓಕೆ ಬನ್ನಿ. ಇವರು ನೀರು ಮತ್ತು ವ್ಯವಸಾಯಕ್ಕೆ ಎಲ್ಲಿ ಡಿಪೆಂಡ್ ಆಗಿದ್ರು. ಅವರು ಮೇಯ್ನಾಗಿ ಹೊರ ಜಗತ್ತಿಗೆ ಅಷ್ಟು ಕಾಂಟ್ಯಾಕ್ಟಲ್ಲೇ ಇರ್ತಾ ಇರಲಿಲ್ಲ. ಇವಾಗೆಲ್ಲ ವೆಹಿಕಲ್ಸು ಅದು ಇದು ಅಂತ ಬಂದಿದೆ. ಆವಾಗ ತುಂಬ ನಡ್ಕೊಂಡೇ ಓಡಾಡಬೇಕಿತ್ತು. ಸೊ ಮುಳ್ಳೆಲ್ಲ ಇದೆ, ನೋಡಿಕೊಂಡು ತಿರುಗಾಡಬೇಕು. ಓ ಜೋಪಾನ. ಓಕೆ, ನಾವು ಆಲ್ಮೋಸ್ಟ್ ಬಂದಿದ್ದೀವಿ. ಸ್ವಲ್ಪ ದೂರ ಇತ್ತು, ಆಲ್ಮೋಸ್ಟ್ ಒಂದು 300 ಮೀಟರ್ಸ್ ಅವ್ರ ಮನೆ ಇದ್ದಂಥ ಜಾಗದಿಂದ. ಇಲ್ಲಿ ನೀರು ಹರಿಯಂಥ ಸೌಂಡ್ ಕೇಳ್ತಾ ಇದೆ. ಇಲ್ಲಿ ಗದ್ದೆಗಳು ನೋಡ್ಬೋದು, ಫುಲ್ಲು ಅಂದರೆ ಫ್ಲ್ಯಾಟ್ ಸರ್ಫೇಸು. ಪ್ಯಾಡಿ ಭತ್ತನ ಬೆಳೆಯೋದಕ್ಕೆ ಒಂಥರ ರಾಗಿ ಎಲ್ಲ ಬೆಳೀತಾ ಇದ್ರು ಅನಿಸುತ್ತೆ. ಈ ಜಾಗ ನೋಡ್ಬೋದು. ಇವಾಗ ಫುಲ್ಲು ಕಾಡ್ಕೊಡೋಗಿದೆ. ನೀವು ಫುಲ್ಲು ಇಲ್ಲೇ ಬೆಳೀತಾ ಇದ್ದಿದ್ದವರು ಭತ್ತ ಇದೆಲ್ಲ ಅವರ ವರ್ಷಕ್ಕೆ ಎಷ್ಟು ಬೇಕೋ ಅದನ್ನೆಲ್ಲ ಇಲ್ಲೇ ಬೆಳ್ಕೊಂಡು ಅವ್ರು ಜಾಸ್ತಿ ಸ್ವಾವಲಂಬಿಗಳಾಗಿ ಅವರಿಗೆ ಏನು ಬೇಕೋ ಅದನ್ನೆಲ್ಲ ಇದೇ ಜಾಗದಲ್ಲಿ ಎಲ್ಲ ಹಸು ಮತ್ತು ಇವನ್ನೆಲ್ಲ ಇಟ್ಕೊಂಡಿದ್ರಿಂದ ಸೊ ಉಳುಮೆ ಮಾಡಿಬಿಟ್ಟು ಅವರು ಭತ್ತ ಇದು ತರಕಾರಿಗಳನ್ನೆಲ್ಲ ಇಲ್ಲೇ ಅವರು ಬೆಳೀತಾ ಇದ್ದಂಥ ಜಾಗ. ಇವಾಗ ನೀರನ್ನು ಫೈಂಡ್ ಮಾಡೋಕ್ಕೆ ಹೋಗೋಣ. ಬನ್ನಿ. ಇಲ್ಲಿ ನೋಡಿ, ಬರ್ತಾ ಇದ್ದಾನೆ. ಕಾಮ್ ಜಾಮ್ ಜಾಮ್ ಜಾಮ್.
ನೋಡಿ ಇಲ್ಲಿ ನೀರು ಹರಿತಾ ಇದೆ. ಇದೇ ಜಾಗದಿಂದ ಅವರು ನೀರಿಗೆ ಡಿಪೆಂಡ್ ಆಗಿದ್ದಂಥದ್ದು. ಓ ಮೈ ಗಾಡ್, ಫುಲ್ಲು ಇವಾಗ ಎಲ್ಲ ಜನ ಡಿಪೆಂಡ್ ಏನಾಗಿರ್ತಾರೆ ಅಂತಂದರೆ, ಇವಾಗ ನೋಡ್ಬೋದು ತುಂಬ ಬೇರೆ ಕಡೆಯಿಂದ ಇವಾಗ IT ಆಗಿರೋದ್ರಿಂದ ಸೊ ವಾರಕ್ಕೊಂದ್ಸತಿ ಈ ಕಡೆ ಬಂದುಬಿಟ್ಟು ರೆಸಾರ್ಟ್ ಫೀಲ್ ಮಾಡಬೇಕು ಅಂತ ಬರ್ತಾರೆ. ಸೊ ಇದು ನಮ್ಮ ಹಿಂದಿನ ನಮ್ಮ ಪೂರ್ವಜರಿಗೆ ಕಂಪೇರ್ ಮಾಡಿದರೆ ಅವ್ರದ್ದು ದಿನಚರಿ ಜೀವನ ನಮ್ಮದು ಎಲ್ಲೋ ಡಿಪೆಂಡ್ ಆಗಿರುತ್ತೆ, ನಮಗೆ ಅದು ಹತ್ತಿರವಾಗಿರುತ್ತೆ. ಸೊ ಅದಕ್ಕೋಸ್ಕರ ನಮಗಿದು ರಿಲೇಟ್ ಆಗಿ ಇಷ್ಟ ಆಗುತ್ತೆ. ಸೊ ಇದನ್ನು ನಾವು ಕಂಪ್ಲೀಟಾಗಿ ಬಿಟ್ಕೊಡ್ಬಾರ್ದು. ಏಕೆಂತಂದರೆ ನಮ್ಮ ಜೀವನ ಶೈಲಿ ಒಂದು ರೈತರ ಜೀವನ ಶೈಲಿಗೆ ಕಂಪೇರ್ ಮಾಡಿಕೊಂಡ್ರೆ ಸೊ ನಾವು ತುಂಬ ಹೆಲ್ತಿಯಾಗಿ ಫಿಟ್ಟಾಗಿ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಅಷ್ಟೇ, ಇನ್ನೇನು ಸ್ಪೆಸಿಫಿಕ್ ಆಗಿಲ್ಲ. ಇಲ್ಲಿಂದ ನೀರು ತೊಗೊಂಡೋಗಿ ಆಲ್ಮೋಸ್ಟ್ ಅರ್ಧ ಕಿಲೋಮೀಟ್ರ್ ನೀರು ಹೊತ್ಕೊಂಡೋಗಿ ಅಲ್ಲಿ ದಿನ ಇಲ್ಲಿ ಉಳುಮೆ ಮಾಡಿಕೊಂಡು ಇಲ್ಲಿ ಬದುಕೋದು ಅಚ್ಚರಿ. ಸೊ ಹೋಪ್ ಯು ಗೈಸ್ ಎಂಜಾಯ್ಡ್. ಸೊ ಥ್ಯಾಂಕ್ ಯು, ನೋಡ್ತಾ ಇರಿ. ಸೊ ಇವತ್ತಿಗೆ ಇಷ್ಟೇ. ಸೊ ಇದೇ ಥರ ಕಂಟೆಂಟ್ನ ನಿಮಗೆ ತಂದುಕೊಡ್ತೀವಿ. ಸೊ ಇವತ್ತಿಗೆ ಸೈನಿಂಗ್ ಆಫ್, ಅಭಿ ಮತ್ತು ಸೋಹಾನ್. ಬಾಯ್ ಬಾಯ್. ಇನ್ನೊಂದು ಮರೆತುಬಿಟ್ಟೆ, ನಮ್ಮ ವಿಸ್ಕಿನ ನಾನು ಇಂಟ್ರೊಡ್ಯೂಸ್ ಮಾಡಿಲ್ಲ. ವಿಸ್ಕಿ ಸೊ ಇಲ್ಲಿ ಬೆಳಗ್ಗೆ ಎಲ್ಲ ಬಂದರೆ ತುಂಬ ಸೌಂಡು, ಹಕ್ಕಿಗಳ ಕೂಗು ತುಂಬ ಚೆನ್ನಾಗಿರುತ್ತೆ. ಸೊ ಮತ್ತು ಆನೆಗಳದ್ದು ಪ್ರಾಬ್ಲಮ್ ಇರುತ್ತೆ, ಈ ಕಡೆ ಆನೆಗಳು ಜಾಸ್ತಿ ಇರೋದ್ರಿಂದ ಸೊ ನಾವು ಅದನ್ನು ಮಾಡಲಿಲ್ಲ. ಇಲ್ಲೇ ಒಂದು ಫಾಲ್ಸ್ ಆ ರೀತಿ ಸೌಂಡ್ ಬರ್ತಾ ಇದೆ, ಅಲ್ಲಿಗೆ ಹೋಗ್ಬೇಡ ಬನ್ನಿ. ಓಕೆ, ಇವಾಗ ಹೋಗೋಣ. ಇಲ್ಲಿ ಸೊ ಇಲ್ಲೊಂದು ಫಾಲ್ಸ್ ಆ ರೀತಿ ಕೇಳಿಸ್ತಾ ಇದೆ. ಸೊ ಅಲ್ಲಿ ನೋಡೋಣ ಹೇಗಿದೆ ಅಂತ. ಸೊ ಇವಾಗ ನಮಗೆ ಇಲ್ಲಿ ಬರೋದಕ್ಕೆ ಒಂದು ಸ್ವಲ್ಪ ಹೆದರಿಕೆ ಆಗ್ತದೆ. ಹೋಪ್ಫುಲಿ ನಾವು ಯಾವುದೂ ಪ್ರಾಣಿಗಳನ್ನು ನೋಡಲ್ಲ ಅಂತ ಅಂದ್ಕೊಳ್ತೀನಿ. ಇಲ್ಲೆಲ್ಲ ನೋಡ್ಬೋದು ನೀವು, ಇದೆಲ್ಲ ಯಾವುದೋ ಪ್ರಾಣಿಗಳದ್ದು ಮೇ ಬಿ ಕಾಟಿದು ಅನಿಸುತ್ತೆ ಅಲ್ವಾ. ನಮ್ಮದು ವಿಸ್ಕಿನೂ ಇಲ್ಲಿ ಸ್ಮೆಲ್ ಮಾಡ್ತಾ ಇದೆ ನೋಡಿ. ಇದ್ರದ್ದು ಹೆಜ್ಜೆ ನೋಡ್ಬೋದು ನೋಡಿ, ಇದು ಎಷ್ಟು ದೊಡ್ಡದಿದೆ ಅಂತ. ಆಲ್ಮೋಸ್ಟ್ ಇದು ಒಂದು 1000 kg ಅಂತ ಅಷ್ಟು ಬರುತ್ತೆ ಅನಿಸುತ್ತೆ. ಈ ಹೆಜ್ಜೆ ನೋಡಿದರೆ ಇದು ಸ್ವಲ್ಪ ದೊಡ್ಡದೆ. ಸೊ ಇನ್ನೂ ಏನೇನು ನೋಡಬೇಕು. ಸೊ ಈ ಕಾಡಿನ ಮಧ್ಯದಲ್ಲಿ ಎಲ್ಲ ಈ ಸೌಂಡು ಮತ್ತು ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಫೈನಲಿ ಇದು ಬೆಟ್ಟಗಳ ಮಧ್ಯದಿಂದ ಬರೋಂಥ ನೀರಾಗಿರೋದ್ರಿಂದ ತುಂಬ ಪ್ಯೂರೆಸ್ಟ್ ವಾಟರ್ ಅಂತ ಹೇಳ್ಬೋದು, ಕುಡಿಬೋದು. ಬಟ್ ಇವಾಗ ನಮ್ಮ ವಿಸ್ಕಿ ಇದರೊಳಗೆ ಹೋಗಿದ್ರಿಂದ ನಾನು ಕುಡಿಯೋಕ್ಕೆ ಹೋಗಲ್ಲ. ಅಲ್ಲಿಗೆ ಹೋದರೆ ಚೆನ್ನಾಗಿರುತ್ತೆ. ಬನ್ನಿ ನಿಧಾನಕ್ಕೆ. ಓದಿಸಿ ರೆಡಿ ರೆಡಿ ರೆಡಿ. ಇಲ್ಲೇ ಫಾಲ್ಸ್ ಸೌಂಡ್ ಬರ್ತಾ ಇದೆ ಅಂತ ಹೇಳಿದ್ದು. ಸ್ವಲ್ಪ ಕೇರ್ಫುಲ್ ಇರಬೇಕು. ಮೈ ಗಾಡ್, ಉಸ್ಕಿ ಸ್ನಾನ ಮಾಡ್ತಿದ್ದೆ ಬಾಯ್ಲಿ. ನಾನು ಹೋಗಿ ನೀರಿಗೆ ಇಳಿತೀನಿ. ನೀರಿಗೆ ಇಳಿತೀನಿ. ಜಾಸ್ತಿ ಆಳ ಇಲ್ಲ, ಬಟ್ ಒಂದು ಹಾಗೆ ಮುಳುಗೋಣ. ಇಲ್ಲಿ ತನಕ ಬಂದಿದ್ದೀವಿ, ಹೊಸ ಜಾಗ ಕಾಡ್ಬಿಟ್ಟಿದ್ದೀವಿ. ಸೊ ನನಗೆ ಶೆಲ್ಟರು
ಆಳ ಇಲ್ಲ ಇಷ್ಟೇ ಅವ್ರಿಗೂ ಇಲ್ಲ ಅಂತ ಅನ್ಕೊಳ್ತೀನಿ. ಇದು ಫುಲ್ಲು ಬೇಸಿಗೆಗಾಲ ಆಗಿರೋದ್ರಿಂದ ನೀರು ಜಾಸ್ತಿ ಇಲ್ಲ. ಇಲ್ಲಿಗೆ ಮುಕ್ತಾಯವಾಗಿದೆ. ಸಿಗೋಣ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ. ಸೈನಿಂಗ್ ಬಾಯ್ ಬಾಯ್ ಬಿಸ್ಕಿಟ್ ಬಾಯ್ 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 ಹೇಳ್ತಾ ಇದೆ ಬಿಸ್ಕಿಟ್ ಬಾಯ್ ಒಂದು ನೈಸ್ ಆಗಿರೋ ಕಲ್ಲು ಸಿಕ್ಕಿದೆ ಇವಾಗ. ನಾವು ಕಾಲಲ್ಲಿ ಕೊಳೆ ತೆಗಿಯೋಕ್ಕೆ ಮುಂಚೆ ಮಾಡ್ಕೊಳ್ತಾ ಇದ್ದಿದ್ದು ಉಜ್ಜಿ 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 ಸೊ ಇಲ್ಲಿ ಫಿಶ್ಗಳು ಚಿಕ್ಕ ಮೀನುಗಳು ಇರೋದ್ರಿಂದ ನಿಮ್ಮದು ಪೆಡಿಕ್ಯೂರ್ ಏನೇನೋ ಮಾಡ್ತಿರಲ್ಲ ಅದೆಲ್ಲ ಇಲ್ಲೇ ಆಗ್ಬಿಡುತ್ತೆ. ನೋಡ್ಬೋದು ಇಲ್ಲೆಲ್ಲ ಫಿಶ್ ಇದೆ ಚಿಕ್ಕ ಚಿಕ್ಕದು. ಕಾಲಿಟ್ರೆ ಸ್ವಲ್ಪ ಹೊತ್ತಿಗೆ ಅಲ್ಲಿ ಬರ್ತವೆ. ಅಯ್ಯೋ ಪ್ಯಾನಲ್ಲಿ ಜಿಗ್ನೆ ಬೇರೆ ಕಚ್ಬಿಟ್ಟಿದೆ. ಇದು ಯಾವುದ್ರದ್ದು ಮೊಟ್ಟೆ ಇಲ್ಲಿ ನೋಡಿ, ಕಪ್ಪೆಗಳದೋ ಅಥವಾ ಮೀನಿಂದೋ ಏನೋ ಮೊಟ್ಟೆ ಇದೆ. ಆ್ಯಕ್ಚುಲಿ ಸ್ಪಾಯ್ಲ್ ಮಾಡೋದು ಬೇಡ. ಓಹೋ ನೋಡ್ಬೋದು ಇದು ಎಷ್ಟು ಮೊಟ್ಟೆ ಇದೆ ನೋಡಿ. ಓ ನೋ 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 ಸ್ಟೇ 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 ಸ್ಟೇ. ಹಾಂ ಇಲ್ಲಿ ಆಲ್ರೆಡಿ ಬೇರೆದ್ರು ಮೊಟ್ಟೆ ಇದೆ ನೋಡಿ ಇಲ್ಲಿ. ಸೊ ಏನಾದ್ರೆ ಬಾ ನೋ 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 ತಂದಾನೋ ನಾನೇನೋ ತರಾರೇ ರೋ ರೋ. ಹೋಲಿ ಶಿಟ್ ಮ್ಯಾನ್, ನನ್ನ ಕಾಲು ಮುಳುಗೋಗಿ ಸ್ಲಿಪ್ಪರ್ ಹಾಕಿರೋದು. ಹೋಲಿ ಶಿಟ್ ಮ್ಯಾನ್. ಮೇಲೆ ಕಾಲ ಇವತ್ತು ಬಂದಿದ್ದ ಜಾಗ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದು 3ನೇ ಸತಿ ಏನು ಮಾಡ್ತಾ ಇದ್ದೀನಿ.